ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗೀತಾ. ಫ್ರೆಂಡ್ಸ್, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಹಿಂದಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬ ಯಾವಾಗಿದೆ ಅನ್ನೋದನ್ನು ಡೇಟನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಇವತ್ತು ವರಮಹಾಲಕ್ಷ್ಮಿ ಸ್ಟ್ಯಾಂಡನ್ನು ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ಈ ರೀತಿ ಸ್ಟ್ಯಾಂಡನ್ನು ಬಳಸ್ಕೊಂಡು ವಿಡಿಯೋಗಳನ್ನು ಮಾಡಿದಾಗ ಸುಮಾರು ಜನ ಕೇಳ್ತಾ ಇದ್ರಿ, ವರಮಹಾಲಕ್ಷ್ಮಿ ಸ್ಟ್ಯಾಂಡ್ ಲಿಂಕ್ ಇದ್ದರೆ ಕೊಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕೊಡಿ ಅಂತ. ನಾನು ತೊಗೊಳ್ಳೋ ಒಂದು ಶಾಪಲ್ಲಿ ಆಫ್ಲೈನ್ ಸರ್ವಿಸ್ ಅಷ್ಟೇ ಇರೋದು, ಆನ್ಲೈನ್ ಸರ್ವಿಸಲ್ಲಿ ಅವೈಲೇಬಲ್ ಇರಲಿಲ್ಲ. ಬೇರೆ ಕಡೆ ಎಲ್ಲ ವಿಚಾರಿಸಿ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಾಗೂ ಕೂಡ ಸುಮಾರು ಜನ ಅದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವರು ಅಂತ ನನಗೆ ಕಮೆಂಟ್ ಕೂಡ ಮಾಡಿದ್ರಿ. ಸೊ ನಮ್ಮ ವ್ಯೂವರ್ಸ್ಗೆಲ್ಲ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವರಮಹಾಲಕ್ಷ್ಮಿ ಸ್ಟ್ಯಾಂಡ್ಗಳನ್ನು ಕಸ್ಟಮೈಸ್ ಮಾಡಿಸಿದ್ದೀನಿ. ಇದರಲ್ಲಿ 4 ರೀತಿಯಾಗಿ ನಾನು ಸ್ಟ್ಯಾಂಡ್ಗಳನ್ನು ಮಾಡಿಸಿದ್ದೀನಿ, ತೋರಿಸ್ತೀನಿ ನಿಮಗೆ. ಅದ್ರ ಜೊತೆಗೆ ಬೇಕಾಗಿರುವಂಥ ಬನಾನಾ ಸ್ಟ್ಯಾಂಡ್ ಆಗಿರಬಹುದು. ಇದರಲ್ಲೂ ಕೂಡ ಅಷ್ಟೇ ನಾನು 2 ರೀತಿಯಾಗಿ ಬನಾನಾ ಸ್ಟ್ಯಾಂಡನ್ನು ಮಾಡಿಸಿದ್ದೀನಿ. ಒಂದು ಈ ಸ್ಟ್ಯಾಂಡ್ಗೆ ಮ್ಯಾಚ್ ಆಗೋ ರೀತಿ, ಇನ್ನೊಂದು ಈ ಒಂದು ಕಾಪರ್ ಕೋಟೆಡ್ ಸ್ಟ್ಯಾಂಡ್ಗೆ ಮ್ಯಾಚ್ ಆಗೋ ರೀತಿಯಾಗಿ ಮಾಡಿಸಿದ್ದೀನಿ. ಅದ್ರ ಜೊತೆಗೆ ಈ ಒಂದು ಸ್ಟ್ಯಾಂಡ್ಗೆ ನಾವು ಫಿಕ್ಸ್ ಮಾಡೋದಕ್ಕೆ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸನ್ನು ಕೂಡ ನಾನಿಲ್ಲಿ ತರಿಸಿದ್ದೀನಿ. ಹಾಗೆ ಈ ಒಂದು ಸ್ಟ್ಯಾಂಡ್ಗಳಿಗೆ ಯಾವ ರೀತಿಯಾಗಿ ಸೀರೆ ಉಡಿಸೋದು ಅನ್ನೋದನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಈ ರೀತಿ ಸ್ಟ್ರೇಟ್ ಆಗಿರುವಂತಹ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸನ್ನು ಯಾವ ರೀತಿಯಾಗಿ ನಾವು ಜೋಡಿಸ್ಕೊಂಡು ಇದಕ್ಕೆ ಫಿಟ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ಸಪ್ರೇಟಾಗಿ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ಫಸ್ಟ್ ಇವಾಗ ಸ್ಟ್ಯಾಂಡ್ ಬಗ್ಗೆ ನಾನು ಡೀಟೇಲ್ಸನ್ನು ಕೊಟ್ಬಿಡ್ತೀನಿ. ಫಸ್ಟ್ ಇದು ಬಂದುಬಿಟ್ಟು ಐರನ್ ಸ್ಟ್ಯಾಂಡ್ ಆಗಿರುತ್ತೆ. ಈ ವರ್ಷ ನಾವು ಇದನ್ನು ಸ್ಪೆಷಲ್ಲಾಗಿ ಕಸ್ಟಮೈಸ್ ಮಾಡಿಸಿರೋದು. ಇದನ್ನು ನಾನು ಮೊದಲೆಲ್ಲ ಸಾರಿ ಉಡಿಸ್ಬೇಕಾದ್ರೆ ಈ ರೀತಿ ಸ್ಟ್ಯಾಂಡ್ ಬಳಸ್ತಾ ಇರಲಿಲ್ಲ. ಇವಾಗೆಲ್ಲ ಟ್ರೆಂಡಿಂಗ್ನಲ್ಲಿ ವರಮಹಾಲಕ್ಷ್ಮಿಗೆ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸ್ ಫಿಕ್ಸ್ ಮಾಡೋದು ಈ ರೀತಿ ಎಲ್ಲ ನಡೆದಿರೋದ್ರಿಂದ ಸೊ ನಿಮಗೂ ಕೂಡ ಒಂದು ಈ ರೀತಿ ಟ್ರೆಂಡಿಂಗ್ನಲ್ಲಿರುವಂತಹ ಒಂದು ಸ್ಟ್ಯಾಂಡು ನಾನು ಕೊಡಬೇಕು ಅಂತ ಹೇಳ್ಬಿಟ್ಟು ಇದೊಂದು ಕಸ್ಟಮೈಸ್ ಮಾಡಿಸಿರೋದು. ಈ ಹ್ಯಾಂಡ್ಸ್ ಮತ್ತು ಲೆಗ್ಸ್ ಫಿಕ್ಸ್ ಮಾಡೋದಕ್ಕೆ ನಾವು ಈ ರೀತಿ ಒಂದು ಇಲ್ಲಿ ಮಾಡಿಸಿದ್ದೀವಿ. ಇಲ್ಲಿ ನೀವು ಹ್ಯಾಂಡ್ಸನ್ನು ಕೊಡಿಸ್ಕೋಬೋದು. ಅದ್ರ ಜೊತೆಗೆ ನೀವು ಓನ್ಲಿ ಹ್ಯಾಂಡ್ಸ್ ಬೇಕಿದ್ರೆ ಕೊಡಿಸ್ಕೋಬೋದು, ಅಥವಾ ಚತುರ್ಭುಜ ಹ್ಯಾಂಡ್ಸ್ ಬೇಕಂದ್ರೂ ಕೂಡ ಕೊಡಿಸ್ತೀನಿ ಅಂದರೂ ಕೂಡ ನೀವು ಇದಕ್ಕೆ ಫಿಕ್ಸ್ ಮಾಡ್ಕೋಬೋದು. ಇಲ್ಲಿ ನಾವು ಪದ್ಮಾಸನದಲ್ಲಿ ಕಾಲುಗಳನ್ನು ಜೋಡಿಸ್ಕೊಳ್ತೀವಿ ಅನ್ನೋದಾದರೆ ಇಲ್ಲಿ ನೀವು ಜೋಡಿಸ್ಕೋಬೋದು. ಇಲ್ಲಿ ಒಂದು ಬಿಂದಿಗೆನ ಇಟ್ಕೋಬೇಕು. ಆಮೇಲೆ ಈ ರೀತಿ ಇಲ್ಲಿ ಸೊಂಟಕ್ಕೆ ಅಮ್ಮನವ್ರ ಸೊಂಟಕ್ಕೆ ಡಾಬ್ ಹಾಕೊಳ್ಳೋದಕ್ಕೆ ಆಗಿರ್ಬೋದು, ಇದು ಯೂಸ್ ಆಗುವಂಥದ್ದು. ಸುಮಾರು ಜನಕ್ಕೆ ಸ್ಟ್ಯಾಂಡ್ ಇಲ್ಲದೇ ವರಮಹಾಲಕ್ಷ್ಮಿ ಸ್ಯಾರಿ ಡ್ರೇಪಿಂಗನ್ನು ಮಾಡೋದು ಕಷ್ಟ ಆಗ್ತಾ ಇರುತ್ತೆ. ಅಂಥವರೆಲ್ಲ ಈ ಒಂದು ಸ್ಟ್ಯಾಂಡನ್ನು ಯೂಸ್ ಮಾಡ್ಕೋಬಹುದು. ನೋಡಿ, ನೀವು ಇಲ್ಲಿ ಬಿಂದಿಗೆನ ಇಟ್ಟು ಕಳಶ ಪ್ರತಿಷ್ಠಾಪನೆ ಮಾಡಿದ್ರೆ ಈ ಲೆವೆಲ್ಗೆ ಬರುತ್ತೆ. ಇಲ್ಲಿ ನೀವು ಡೆಕೋರೇಷನ್ ಮಾಡ್ಕೊಳ್ಳೋ ಅಂದರೆ ಫ್ಲವರ್ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ, ಕಿರೀಟ ಹಾಕೋದಕ್ಕೆ ಈ ರೀತಿಯಾಗಿ ಎಲ್ಲನೂ ಕೂಡ ಇಲ್ಲಿ ಒಂದು ಈ ರೀತಿ ಡಿಸೈನನ್ನು ಮಾಡಿಸಿದ್ದೀನಿ. ಇದು ಹೆವಿ ಕ್ವಾಲಿಟಿಯಲ್ಲಿ ಇರೋದ್ರಿಂದ ಎಷ್ಟು ವರ್ಷ ಕೂಡ ಇಟ್ಟರು ಈ ಒಂದು ಸ್ಟ್ಯಾಂಡು ಹಾಳಾಗೋದಿಲ್ಲ. ಕ್ವಾಲಿಟಿ ಮಾತ್ರ ಹೆವಿ ಆಗಿದೆ. ನೋಡ್ತಾ ಇದ್ದೀರಾ ನೀವು, ಇಲ್ಲಿ ತುಂಬ ಚೆನ್ನಾಗಿದೆ. ಇದರಲ್ಲಿ ಇನ್ನೊಂದು ರೀತಿ ಮಾಡಿಸಿದ್ದೀನಿ, ಅದು ಕಾಪರ್ ಕೋಟೆಡ್ಡು. ಈ ಒಂದು ಸ್ಟ್ಯಾಂಡ್ ಪ್ರೈಸ್ ಹೇಳೋದಾದರೆ 1500 ಇರುತ್ತೆ. 1500 ರೂಪಾಯಿ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಕೂಡ ಇರುತ್ತೆ. ಆಲ್ ಓವರ್ ಕರ್ನಾಟಕ ನಿಮಗೆ ಒಂದು ಶಿಪ್ಪಿಂಗ್ ಚಾರ್ಜ್ ಇದ್ದರೆ, ಇಂಟರ್ ಸ್ಟೇಟ್ನವ್ರಿಗೆ ಇನ್ನೊಂದು ಶಿಪ್ಪಿಂಗ್ ಚಾರ್ಜ್ ಇರುತ್ತೆ. ನಿಮಗೇನಾದರೂ ಈ ಒಂದು ಸ್ಟ್ಯಾಂಡ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ ಹೆಚ್ಚಿನ ಡೀಟೇಲ್ಸನ್ನು ನೀವು ತೊಗೋಬಹುದು. ಇವಾಗ ಇದೇ ರೀತಿ ಮಾಡಿಸಿರುವಂತಹ ಇನ್ನೊಂದು ಸ್ಟ್ಯಾಂಡನ್ನು ನಾನು ತೋರಿಸ್ತೀನಿ. ಇದು ಕಾಪರ್ ಕೋಟೆಡ್ ಆಗಿರೋದ್ರಿಂದ ಎಲ್ಲಿನೂ ಕೂಡ ನಿಮಗೆ ಐರನ್ ಅನಿಸೋದೇ ಇಲ್ಲ. ಐರನಿಂದ ಮಾಡಿರುವಂಥದ್ದು ಕಾಪರ್ ಕೋಟೆಡ್ ಆಗಿರುತ್ತೆ ಅಷ್ಟೇ, ಕಲರ್ ಚೇಂಜ್ ಆಗುತ್ತೆ. ಇನ್ನು ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಆ ಸ್ಟ್ಯಾಂಡ್ಗಿಂತ ಈ ಸ್ಟ್ಯಾಂಡ್ ಇನ್ನೂ ಕ್ವಾಲಿಟಿ ಹೆವಿ ಇದೆ, ಚೆನ್ನಾಗಿನೂ ಇದೆ ಕೂಡ. ಇನ್ನು ಇದ್ರ ಪ್ರೈಸ್ ಹೇಳೋದಾದರೆ 1800 ರೂಪಾಯಿ ಇರುತ್ತೆ, ಅಂದರೆ 1800 ಇರುತ್ತೆ ಪ್ಲಸ್ ಶಿಪ್ಪಿಂಗ್ ಇರುತ್ತೆ. ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಚಾರ್ಜ್ ಬೇರೆ ಇರುತ್ತೆ, ಆ್ಯಂಡ್ ಇಂಟರ್ ಸ್ಟೇಟ್ ಅವ್ರಿಗೆ ಕೂಡ ಶಿಪ್ಪಿಂಗ್ ಚಾರ್ಜ್ ಬೇರೆ ಇರುತ್ತೆ. ಇದರಲ್ಲಿ ನಿಮಗೆ 2 ರೀತಿಯಾದ ಸ್ಟ್ಯಾಂಡ್ಗಳನ್ನು ತೋರಿಸ್ತೆ. ಇನ್ನು ಬನಾನಾ ಸ್ಟ್ಯಾಂಡ್ ಒಂದು ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ, ಈ ಸ್ಟ್ಯಾಂಡ್ ತೊಗೊಂಡವ್ರಿಗೆ ಈ ರೀತಿಯಾಗಿ ಕಾಪರ್ ಕೋಟೆಡ್ ಇರುವಂತಹ ಗೋಲ್ಡನ್ ಕಲರಲ್ಲಿ ಇರುವಂತಹ ಬನಾನಾ ಸ್ಟ್ಯಾಂಡ್ಗಳು ಸಿಗುತ್ತೆ. ನೀವು ಇದನ್ನು ತೊಗೊಂಡು ಇದನ್ನು ತೊಗೊಳ್ತೀನಿ ಅಂದರೆ ನಿಮಗೆ ಇದು 200 ಬೀಳುತ್ತೆ. ಸಪ್ರೇಟ್ ಇದಷ್ಟೇ ತೊಗೊಳ್ತೀನಿ ಅಂದರೆ ನಿಮಗೆ 250 ಬೀಳುತ್ತೆ. ಆ್ಯಂಡ್ ಈ ಗ್ರೀನ್ ಕಲರ್ ಸ್ಟ್ಯಾಂಡ್ಗೆ ಮ್ಯಾಚ್ ಆಗೋ ರೀತಿ ಬನಾನಾ ಸ್ಟ್ಯಾಂಡ್ಗಳು ಬೇಕು ಅಂದರೆ ನಿಮಗೆ ಈ ಸ್ಟ್ಯಾಂಡ್ ಜೊತೆ ತೊಗೊಂಡ್ರೆ 150 ಬೀಳುತ್ತೆ. ಆ್ಯಂಡ್ ಸಪ್ರೇಟಾಗಿ ನಿಮಗೆ ಇದಷ್ಟೇ ಬೇಕು ಅಂದರೆ 200 ಬೀಳುತ್ತೆ. ಎಲ್ಲವೂ ಕೂಡ ಸಪ್ರೇಟಾಗಿ ಸಿಗುತ್ತೆ. ಆ್ಯಂಡ್ ಇದು ಕೂಡ ಅಷ್ಟೇ, ಈ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸು ಈ ಎಲ್ಲ ನಾನು ತೋರಿಸುವಂಥ 4 ಸ್ಟ್ಯಾಂಡ್ಗಳನ್ನು ಕೂಡ ಮ್ಯಾಚ್ ಆಗುತ್ತೆ. ಆ್ಯಂಡ್ ಇವು ಬಂದುಬಿಟ್ಟು 900 ಇರುತ್ತೆ. ಇದ್ರ ಜೊತೆ ತೊಗೊತೀನಿ ಅಂದರೆ ನಿಮಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ. ನಿಮ್ಗೆ ಇದಷ್ಟೇ ಬೇಕು ಅನ್ನೋದಾದರೆ ಶಿಪ್ಪಿಂಗ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ. ನೋಡಿ, ಇದು ನಾನು ನಿಮಗೆ ಫಸ್ಟ್ ತೋರಿಸಿರುವಂತಹ ಸ್ಟ್ಯಾಂಡು. ಇವಾಗ ಇದು ಈಗ ತೋರಿಸ್ತಾ ಇರುವಂತಹ 2ನೇ ಸ್ಟ್ಯಾಂಡು. ಇದಕ್ಕೆ ಏನು ಡಿಫ್ರೆನ್ಸು ಅಂತಂದರೆ, ಇದು ಇದಕ್ಕಿಂತ ಕ್ವಾಲಿಟಿ ಹೆವಿ ಇದೆ, ಚೆನ್ನಾಗಿದೆ. ಆಮೇಲೆ ಇದಕ್ಕೆ ನೀವು ಸ್ಕ್ರೂವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಈ ರೀತಿಯಾಗಿ ಸ್ಕ್ರೂವನ್ನು ಕೊಟ್ಟಿದ್ದಾರೆ. ನೀವು ಹಬ್ಬ ಆದ ತಕ್ಷಣ ನಾವು ಕಳಿಸ್ಬೇಕಾದ್ರೂ ನಿಮಗೆ ಇದನ್ನು ಸ್ಕ್ರೂವನ್ನು ತೆಗೆದು ಸ್ಮಾಲ್ ಬಾಕ್ಸ್ ಮಾಡಿ ಕಳಿಸಿರ್ತೀವಿ. ಆ್ಯಂಡ್ ಹಬ್ಬ ಆದಮೇಲೆ ಈ ಸ್ಕ್ರೂವನ್ನು ತೆಗೆದುಬಿಟ್ಟು ನೀವು ಇದನ್ನು ಬಾಕ್ಸ್ಗೆ ಹಾಕಿ ತೆಗೆದಿಡಬಹುದು. ಅದಕ್ಕಿಂತ ಸ್ವಲ್ಪ ಹೆವಿ ಕ್ವಾಲಿಟಿಯಲ್ಲಿ ಇರುತ್ತೆ. ಆಮೇಲೆ ಸ್ವಲ್ಪ ಸೈಜಲ್ಲೂ ಕೂಡ ಜಾಸ್ತಿ ಇದೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೈಜಲ್ಲಿ. ಅದಕ್ಕಿಂತ ಇದು ಒಂದು 4 ಇಂಚು ಜಾಸ್ತಿನೇ ಹೈಟ್ ಇದೆ. ಪ್ಯಾಟರ್ನ್ ಮಾತ್ರ 2 ಸೇಮ್ ಇರುತ್ತೆ. ಪ್ಯಾಟರ್ನ್ ಏನು ಚೇಂಜು ಅಂದರೆ
ಇದು ಇಲ್ಲಿ ಫ್ಲವರ್ ಇಲ್ಲ, ಅದು ಅಲ್ಲಿ ಫ್ಲವರ್ ಇದೆ. ನಿಮಗೆ ಅನ್ಕೋಬೇಕು ಅದು ಸಪೋಸ್ ಒಂದು ನೀವೆಲ್ಲಾದರೂ ಬೇರೆ ಕಡೆ ತೊಗೊಳಕ್ಕೆ ಹೋಗ್ತಿದ್ದೀರಾ ಅಂದಾಗ ಈ ರೀತಿ ಫ್ಲವರ್ ಇಲ್ಲಾರ್ದೇನಿರುತ್ತೆ ನೋಡಿ, ಇದು ಹೆವಿ ಕ್ವಾಲಿಟಿಯಲ್ಲಿರುತ್ತೆ, ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇರುತ್ತೆ. ಇದು ಏನಿದೆ ನೋಡಿ ಇಂಥ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರುತ್ತೆ ಆ್ಯಂಡ್ ಪ್ರೈಸ್ ಕೂಡ ಕಡಿಮೆ ಇರುತ್ತೆ. ಇದ್ರ ಪ್ರೈಸ್ ಬಂದುಬಿಟ್ಟು ನಿಮಗೆ 1500 ಪ್ಲಸ್ ಶಿಪ್ಪಿಂಗ್ ಅಂತ ಹೇಳಿದ್ದೆ. ಇದು 1800 ಪ್ಲಸ್ ಶಿಪ್ಪಿಂಗ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ನಿಮಗೆ ಒಂದು ಶಿಪ್ಪಿಂಗ್ ಚಾರ್ಜ್ ಇದೆ, ಇಂಟರ್ ಸ್ಟೇಟ್ನವ್ರಿಗೆ ಇನ್ನೊಂದು ಶಿಪ್ಪಿಂಗ್ ಚಾರ್ಜ್ ಇರುತ್ತೆ. ಇನ್ನು ನಾನು ನಿಮಗೆ ಆಗಲೇ ತೋರಿಸಿರುವಂಥದ್ದು ಈ ಒಂದು ಸ್ಟ್ಯಾಂಡು, ಕಾಪರ್ ಕೋಟೆಡ್ ಗೋಲ್ಡ್ ಕಲರಲ್ಲಿರುವಂಥ ಸ್ಟ್ಯಾಂಡು. ಇವಾಗ ತೋರಿಸ್ತಾ ಇರುವಂಥದ್ದು ಇದು ಕೂಡ ಅಷ್ಟೇ ಐರನ್ ಸ್ಟ್ಯಾಂಡು, ಕಾಪರ್ ಕೋಟೆಡ್ ಆಗಿರುತ್ತೆ, ಕಲರ್ ಗೋಲ್ಡ್ ಕಲರಲ್ಲಿ ಬರುತ್ತೆ. ಯಾವುದೇ ಸ್ಟ್ಯಾಂಡ್ ತೊಗೊಂಡ್ರೂ ಕೂಡ ಲೈಫ್ ಟೈಮ್ ಆರಾಮಾಗಿ ನೀವು ಯೂಸನ್ನು ಮಾಡ್ಕೋಬಹುದು. ಈ ಒಂದು ಸ್ಟ್ಯಾಂಡಿಗೆ ಇದಕ್ಕೆ ಏನು ಡಿಫ್ರೆನ್ಸು ಅಂತಂದರೆ ಇದು ಕ್ವಾಲಿಟಿಯಲ್ಲಿ ಅದಕ್ಕಿಂತ ಹೆವಿ ಇದೆ. ಪ್ಲಸ್ ಇನ್ನೊಂದೇನು ಅಂತಂದರೆ ಇದಕ್ಕೆ ಈ ರೀತಿಯಾಗಿ ಸ್ಕ್ರೂವನ್ನು ಮಾಡಿಸಿದ್ದೀವಿ. ಹಬ್ಬ ಆದಮೇಲೆ ನಿಮಗೆ ಇವೆಲ್ಲ ಸ್ಕ್ರೂವನ್ನು ಸಪ್ರೇಟಾಗಿ ಸ್ಕ್ರೂ ಓಪನ್ ಮಾಡಿಬಿಟ್ಟು ಇದು ಮೇಲ್ಗಡೆ ಪಾರ್ಟು ಮತ್ತು ಕೆಳಗಡೆ ಪಾರ್ಟ್ ಎರಡನ್ನೂ ಕೂಡ ಸಪ್ರೇಟಾಗಿ ಇಟ್ಕೊಂಡು ನೀವು ಬಾಕ್ಸ್ ಪ್ಯಾಕಿಂಗನ್ನು ಮಾಡ್ಕೋಬಹುದು. ನೋಡ್ಕೊಳ್ಳಿ, ಇದಕ್ಕೆ ನಾನು ಪ್ರೈಸ್ ಬಂದುಬಿಟ್ಟು 1800 ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಅಂತ ಹೇಳಿದ್ದೆ. ಇದಕ್ಕೆ ನಿಮಗೆ ಒಂದು ಬಿಗ್ ಆಫರಲ್ಲಿ ಕೊಡ್ತಾ ಇದ್ದೀನಿ, ಯಾಕೆಂದರೆ ನಮ್ಮ ವ್ಯೂವರ್ಸ್ಗೆಲ್ಲ ಹೆವಿ ಕ್ವಾಲಿಟಿಯಲ್ಲಿ ತೊಗೊಂಡು ಲೈಫ್ ಟೈಮ್ ಅವ್ರು ಇದನ್ನು ಯೂಸ್ ಮಾಡಲಿ ಅಂತ ಹೇಳ್ಬಿಟ್ಟು 2500ಗೆ ಫ್ರೀ ಶಿಪ್ಪಿಂಗನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ನಮಗೆ ಸ್ಟ್ಯಾಂಡ್ ಜೊತೆಗೆ ಶಿಪ್ಪಿಂಗ್ ಚಾರ್ಜ್ ತುಂಬಾ ಬೀಳುತ್ತೆ, ಯಾಕಂದರೆ ಕೊರಿಯರ್ ಇದು KG ಮೇಲೆ ಡಿಪೆಂಡ್ ಇರುತ್ತೆ. ನೋಡಿ, ಇಷ್ಟು ಹೆವಿ ಇರೋದ್ರಿಂದ ನಮಗೆ ಶಿಪ್ಪಿಂಗ್ ಚಾರ್ಜ್ ಜಾಸ್ತಿನೇ ಬೀಳುತ್ತೆ. ಇಲ್ಲಿ ನಾನು COD ಆಪ್ಷನ್ ಕೊಡ್ತಾ ಇಲ್ಲ, ಯಾಕಂದರೆ ಶಿಪ್ಪಿಂಗ್ ಚಾರ್ಜೇ ಜಾಸ್ತಿ ಇರೋದ್ರಿಂದ ಮಿಡಲಲ್ಲಿ ಯಾರಾದರೂ ಆರ್ಡರ್ ಕ್ಯಾನ್ಸಲ್ ಮಾಡಿಬಿಟ್ರೆ ಅದು ಹೋಗಿದ್ರ ಜೊತೆಗೆ ವಾಪಸ್ ಬರೋದು ಕೂಡ ಅದು ಎರಡು ಮೈ ಮೇಲೆ ಬೀಳುತ್ತೆ. ಈ ಒಂದು ಕಾರಣಕ್ಕೆ ನಾನು CODಯನ್ನು ಈ ಒಂದು ಸ್ಟ್ಯಾಂಡಲ್ಲಿ ಕೊಡ್ತಾ ಇಲ್ಲ. ಇನ್ನೇನು ಸಾರಿ ಏನು ತೊಗೊಳ್ತೀರಲ್ವ, ಸಾರಿಯಲ್ಲಿ ನಾನು ಈ ಸಲ COD ಆಪ್ಷನನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಎಲ್ಲಕ್ಕೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಒಂದೇ ಇದೆ. ನೀವು ಸಾರಿ ತೊಗೊಂಡ್ರೂ ಅಷ್ಟೇ, ಇದು ಸ್ಟ್ಯಾಂಡ್ಗಳು ತೊಗೊಂಡ್ರೆ ಅಷ್ಟೇ, ಇದು ರಿಲೇಟೆಡ್ ಆಗಿ ತೋರಿಸಿದ್ನೆಲ್ಲ ಅವ್ನು ತೊಗೊಂಡ್ರು ಅಷ್ಟೇ. ಇನ್ನು ಇದರ ಒಂದು ಪ್ರೈಸ್ ಬಂದುಬಿಟ್ಟು ಹೇಳಿದ್ನಲ್ಲ 2500 ಫ್ರೀ ಶಿಪ್ಪಿಂಗ್ ಇರುತ್ತೆ. ಇದು 1800 ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ. ನೋಡಿ, ಈ ಒಂದು ಸ್ಟ್ಯಾಂಡ್ ಯಾರಿಗೆಲ್ಲ ಬೇಕೋ ಬೇಗ ಬುಕ್ ಮಾಡ್ಕೊಳ್ಳಿ, ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬ ಸಮೀಪ ಬಂದಾಗ ಸ್ಟಾಕ್ ಖಾಲಿ ಆಗೋಯ್ತು ಅಂತಂದರೆ ನಿಮಗೆ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ ಆ್ಯಂಡ್ ಸಿಗೋ ಚಾನ್ಸಸ್ ಕೂಡ ಕಡಿಮೆನೇ ಇರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಯಾವ ರೀತಿ ಸ್ಟ್ಯಾಂಡ್ ಅವೈಲೇಬಲ್ ಇದೆ, ಯಾವ ರೀತಿ ಪ್ರೈಸ್ ಇದೆ, ಯಾವ ರೀತಿ ಕ್ವಾಲಿಟಿ ಇದೆ ಅಂತ ಹೇಳಿ ನಿಮಗೆ ಆಲ್ರೆಡಿ ಎಲ್ಲ ಡೀಟೇಲ್ಸನ್ನು ನಾನು ಶೇರ್ ಮಾಡಿದ್ದೀನಿ. ಸ್ಟ್ಯಾಂಡದು ಡೀಟೇಲ್ಸ್ ಬೇಕೋ ನನಗೆ ಒಂದ್ಸಲ ಕಾಂಟ್ಯಾಕ್ಟನ್ನು ಮಾಡಿ, ನಾನು ವಿಡಿಯೋ ಕಾಲ್ ಮಾಡೋದ್ರ ಜೊತೆಗೆ ನಿಮಗೆ ಪ್ರತಿಯೊಂದು ಸ್ಟ್ಯಾಂಡು ಅಪ್ಡೇಟನ್ನು ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಇದನ್ನು ತೊಗೊಂಡಷ್ಟೇ ಅಲ್ಲ, ಇದಕ್ಕೆ ಹ್ಯಾಂಡ್ಸ್ ಆ್ಯಂಡ್ ಲೆಗ್ಸನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅಂತ ನಾನು ಕೂಡ ತೋರಿಸ್ತೀನಿ. ಅದ್ರ ಜೊತೆಗೆ ಯಾವ ರೀತಿ ಸ್ಯಾರಿ ಡ್ರೇಪಿಂಗನ್ನು ಮಾಡೋದು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.